आंटी आंटी ಹೀಗೆ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿ ಪರಸ್ಪರ ದೂರು ನೀಡಲು ಬಂದಿರುವ ಕುಟುಂಬಸ್ಥರು. ಮತ್ತೊಂದೆಡೆ ಮಕ್ಕಳ ನಡುವಿನ ಕ್ಷುಲ್ಲಕ ವಿಚಾರಕ್ಕೆ ಆರಂಭವಾದ ಗಲಾಟೆ ದೊಡ್ಡವರ ಮಟ್ಟಕ್ಕೆ ತಲುಪಿರುವ ಘಟನೆ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ. ಚಿಕ್ಕಬಳ್ಳಾಪುರ ತಾಲೂಕಿನ ಕಂದವಾರ ಗ್ರಾಮದಲ್ಲಿ ಯುವಕರು ಕ್ರಿಕೆಟ್ ಆಡುತ್ತಿದ್ದ ವೇಳೆ ಮಾತಿನ ಚಕಮಕಿ ನಡೆದು ಬಳಿಕ ಅದು ಜಗಳದ ರೂಪ ಪಡೆದಿದೆ. ಯುವಕರ ನಡುವಿನ ಈ ಗಲಾಟೆ ಮನೆಗಳಿಗೆ ತಲುಪುತ್ತಿದ್ದಂತೆ ಎರಡೂ ಕುಟುಂಬಗಳ ಪೋಷಕರು ಮಧ್ಯ ಪ್ರವೇಶ ಮಾಡಿದ್ದ ಮಾತಿಗೆ ಮಾತು ಬೆಳೆದು ವಾಗ್ವಾದ ನಡೆದಿದೆ ಎನ್ನಲಾಗಿದೆ. ಸ್ಥಳೀಯವಾಗಿ ಸಮಸ್ಯೆ ಬಗೆಹರಿಯದ ಹಿನ್ನೆಲೆ ಎರಡೂ ಕುಟುಂಬಗಳ ಸದಸ್ಯರು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಗೆ ಆಗಮಿಸಿ ಪರಸ್ಪರ ದೂರು ನೀಡಿದ್ದಾರೆ. ತಮ್ಮ ಕುಟುಂಬದವರ ಮೇಲೆ ಎದುರಾಳಿ ಗುಂಪು ಹಲ್ಲೆ ಹಾಗೂ ಬೆದರಿಕೆ ಹಾಕಿದೆ ಎಂದು ಆರೋಪಿಸಿದ್ದಾರೆ. आंटी आंटी ನನ್ನ ಹೆಸರು ವಿಜಯ್ ಕುಮಾರ್ ಅಂತ ಕಂದವಾರ. ಓಕೆನಾ. ಇವ್ರದ್ದು ನಿಶಾಂತ್ ಶಿವಮನ್ಯ ಅಂತ ಕ್ರಿಕೆಟ್ ಆಡೋಕೆ ಹೋಗವ್ರೆ. ನಿಶಾಂತನ ಕ್ರಿಕೆಟ್ ಆಡೋಕೆ ಹೋಗಿ ಸಾಯಂಕಾಲ ಒಂದು 6:30ಗೆ ಗಲಾಟೆ ಮಾಡ್ಕೊಂಡವ್ರೆ ಮುಸ್ಲಿಮ್ ಅವ್ರ ಜೊತೆ, ಅವ್ರ ಫ್ರೆಂಡ್ಸ್ ಜೊತೆ. ಅಲ್ಲಿಂದ ಬಂದು ಸಾಯಂಕಾಲ ಮನೆ ಹತ್ರ ಬಂದವ್ರೆ. ಅವ್ರು ಡೈರೆಕ್ಟಾಗಿ ಮನೆ ಹತ್ರ ಬಂದುಬಿಟ್ಟು ಯಾರನ್ನ ಕರೆಸ್ಬಿಟ್ಟು ಅಂತ ಕರೆಸವ್ರೆ. ಇವ್ರು ಬಂದು ನಮ್ಮ ಮಾವ ಎಲ್ಲ ಏನಕ್ಕೆ ಗಲಾಟೆ ಅಂತ, ಏನಕ್ಕೆ ಅಮ್ಮ ಅಕ್ಕನ ಮಾತಾಡ್ತಿದ್ಯಾ, ನಿಧಾನ ಕರೆಕ್ಟಾಗಿ ಮಾತಾಡೋ ಅಂತ ಇವ್ರು ಮಾತಾಡವ್ರೆ. ಅವ್ರು ಬಂದು 4-5 ಜನ ಬಂದು ಫಸ್ಟು ಬಂದಿದ್ರಂತೆ, ಹೊಡೆದ್ಬಿಟ್ರು. ಅವ್ರನ್ನ ಮತ್ತೆ ಯಾರೋ ಬೇರೆ ಯಲಹಂಕ ಸಿಟಿ ಕಡೆಯಿಂದ ಬಂದು ಇಲ್ಲಿ ಚಿಕ್ಕಬಳ್ಳಾಪುರದಿಂದ ಬಂದು ಅವ್ರು ಕರೆಸ್ಬಿಟ್ಟವ್ರೆ ಹುಡುಗರನ್ನ ಎಲ್ಲ ಒಂದು 20 ಜನನ ಕರೆಸ್ಬಿಟ್ಟು ಓಡಿಸವ್ರೆ. ಇವ್ರು 3 ಜನನಾಗೆ, ನಿಶಾಂತ್ಗೆ, ಶಿವಮನ್ಯಗೆ, ಇವ್ರಿಗೆ. ಇವ್ರನ್ನ ಕೈಯಲ್ಲೇ ಓಡಾಡ್ಕೊಂಡವ್ರು, ಹೊಡೆದ್ಬಿಟ್ಟವ್ರೆ. ಮತ್ತು ನಾನು 10:30 ಅಲ್ಲಿ ಬಂದು ದೊಡ್ಡವರು ಎಲ್ಲ ಹೋಗಿ ಸಾಲ್ವ್ ಮಾಡವ್ರೆ, ಹೋಗಿ ಅಂತ ಬಗೆಹರಿಸ್ಕೊಟ್ಟು ಹೋಗವ್ರೆ. ಮತ್ತು 11:30ಗೆ ಬಂದವ್ರೆ. ಮತ್ತು 11:30 ನೈಟಲ್ಲಿ 11:30 ಬಂದು ನಾನು ಬಂದೆ. ನಾನು ಬಂದಮೇಲೆ ಒಂದು 20 ಜನ 15 ಜನ ಬಂದು ಮತ್ತೆ ಗಲಾಟೆಗೆ ಬಂದರು. ಇವ್ರಿಗೆ ಜೀವ ಬೆದರಿಕೆ ಹಾಕ್ಬಿಟ್ಟವ್ರೆ. ಓಕೆನಾ. ಇಲ್ಲಿಂದ ಇರಿಸಲ್ಲ, ಸಾಯಿಸ್ಬಿಡ್ತೀವಿ, ನೋಡ್ಬಿಡ್ತೀನಿ, ಇಷ್ಟಕ್ಕೆ ನಾನು ನಿಲ್ಲಿಸಲ್ಲ, ಇದು ಹಂಗೆ ಅಂತ. ಇವರು ಸಾಹೆಲ್ಲು ಇವರು ಅಂತ ರಘು ಅವರು. ನಮ್ಮ ಮೇಲೆ ನಾನು ಬಂದು ಗಾಡಿ ಟಾಟಾ ಎಸ್ಸಿಂದ ಮತ್ತು 11:30ಗೆ ಕ್ಲೋಸ್ ಆಗಿತ್ತು ಆ ಮ್ಯಾಟ್ರು. ಮತ್ತು 1 o'clockಲ್ಲಿ ನಾವು ಅಲ್ಲೇ ಇದ್ವಿ. 1 o'clockಯಿಂದ ನಾನು ವಾಶ್ರೂಮ್ಗೆ ಹೋಗೋವಾಗ ನಾನು ನಿಶಾಂತ್ ಶಿವಮನ್ಯ ನಾವು ಹುಡುಗರೆಲ್ಲ ಕೆರೆ ಹತ್ರ ಹೋಗ್ತಿದ್ವಿ. ಟಾಟಾ ಎಸ್ಸಿ ಬಂದು ಗುದ್ದಕ್ಕೆ ಬಂದರು. ಓಕೆನಾ. ಗುದ್ದಕ್ಕೆ ಬಂದು ಅವರೇ ಗ್ಲಾಸ್ಗಳೆಲ್ಲ ಹೊಡ್ಕೊಂಡು ನಮ್ಮ ಮೇಲೆ ಹಾಕ್ಬಿಟ್ರು. ಓಕೆನಾ. ನಾವು ಇಳಿಸ್ಬಿಟ್ಟು ಯಾರನೇನಂತ ಏನೇನೋ ಕೆಟ್ಟ ಮಾತುಗಳೆಲ್ಲ ಬೈದ್ಬಿಟ್ಟು ಅವರು ಸೇಮ್ ಸಾಹೇಲು ಇವರು ಅಡ್ಮಿಂಟ್ ಆಗೋರಲ್ಲ, ಅವರೆಲ್ಲ ಅವ್ರ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಗಾಡಿಯಲ್ಲಿ. ಬಂದು ನನಗಿಲ್ಲ ತಲ್ಲದ್ರಲ್ಲಿ ನನಗೆ ಇದು ಮಾಡಿದ್ರು. ತಲ್ಲಿದ ತಕ್ಷಣ ನನ್ನ ಹೆಸರು ವಿಜಯ್ ಕುಮಾರ್ ಅಂತ ತಲ್ಬಿಟ್ಟು ಅವ್ರು ಬಿದ್ದೋದ್ರು. ಓಕೆನಾ. ಅವ್ರು ಕುಡ್ದಿದ್ರು ಆ್ಯಕ್ಚುಲಿ. ಪ್ರಕರಣದ ಗಂಭೀರತೆಯನ್ನ ಅರಿತ ಪೊಲೀಸರು ಎರಡೂ ಕುಟುಂಬಗಳ ಸದಸ್ಯರು ಹಾಗೂ ಯುವಕರನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಿರುವ ಪೊಲೀಸರು ಶಾಂತಿ ಹಾಗೂ ಸೌಹಾರ್ದತೆ ಕಾಪಾಡಿಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಮಕ್ಕಳ ನಡುವಿನ ಸಣ್ಣಪುಟ್ಟ ಗಲಾಟೆಗಳು ದೊಡ್ಡವರ ಮಟ್ಟಕ್ಕೆ ತಲುಪಿ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತಿರುವುದು ಆತಂಕಕ್ಕೆ ಕಾರಣವಾಗಿದ್ದ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ನಿಗಾ ವಹಿಸಿದ್ದಾರೆ. ಸರ್, ನನ್ನ ಹೆಸರು ಶಬಾನ ಅಂತ. ನಾನು ಸುವೇಲ್ ಅವರು ಹೆಂಗಸರು. ಮಕ್ಕಳು ಜಗಳ ಮಾಡ್ಕೊಂಡಿದ್ದಾರೆ ಕ್ರಿಕೆಟ್ಗೋಸ್ಕರ. ಅವ್ರವ್ರು ಮಾತಾಡಿಕೊಂಡು ಮಕ್ಕಳಿಗೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಅವ್ರ ಮಗನಿಗೂ ಬೈದ್ಬಿಟ್ಟು ನನ್ನ ಮಗನಿಗೂ ಹೊಡೆದ್ಬಿಟ್ಟು ನಾನು ಕರ್ಕೊಂಡು ಬಂದೆ. ಆದ್ರ ಮೇಲೆ ಇವರೆಲ್ಲ ಗ್ಯಾಂಗ್ ಮಾಡಿಕೊಂಡು ನನ್ನ ಮನೆ ಹತ್ರ ಬಂದಿದ್ದರು. ನಮಗೂ ಅವ್ರಿಗೂ ಜಗಳ ಆಯಿತು, ಅವ್ರಿಗೂ ಜಗಳ ಆಯಿತು, ನಮಗೂ ಜಗಳ ಆಯಿತು. ರಾತ್ರಿ 11 ಕಾಲಿಗೆ ನನ್ನ ಮನೆ ಹತ್ರ ಬಂದಿದ್ದಾರೆ. ನನ್ನ ಹತ್ರ ಎಲ್ಲ ಪ್ರೂಫು ಇದೆ.
ನಾನು ತೋರಿಸ್ತೀನಿ ಸರ್ ಅವ್ರಿಗೆ, ನನ್ನ ಹತ್ರ ಪ್ರೂಫ್ ಇದೆ. ಯಾಕಂದರೆ ಅವ್ರು 11ವರೆಗೆ ಬಂದು ಇಬ್ಬರು ನನ್ನ ಮನೆ ಬಾಗಿಲು ತಟ್ಟಿದ್ದಾರೆ. ಅದು ಬಂದುಬಿಟ್ಟು ನನ್ನ ಮಗನ ಶರ್ಟ್ ಎಳ್ದಿದ್ದಾರೆ, ಬಾರೋ SI ಅವ್ರು ಮಾತಾಡಬೇಕಂತೆ ಅಂತ. 11 ಗಂಟೆ ರಾತ್ರಿಗೆ SI ಅವ್ರು ನಮ್ಮನೆ ಹತ್ರ ಗಲಾಟೆ ಆಗಿರೋದು. ನಮ್ಮನೆ ಹತ್ರ ಬರೋದು ಬಿಟ್ಟು ಇವ್ರ ಕಾರಲ್ಲಿ ಬಂದು ಅವ್ರ ಮನೆ ಹತ್ರ ಇಳಿತಾರ. ಅದಕ್ಕೆ ನಾನು ಹೋಗಿಲ್ಲ ಸರ್, ನನ್ನ ಮಗನೂ ಕಳಿಸಿಲ್ಲ. ಆದ್ರ ಮೇಲೆ 11ವರೆಗೆ ನನ್ನ ಯಜಮಾನ್ರಲ್ಲಿ ಬರ್ತಾಯಿದ್ರೆ ಅಲ್ಲಿ ಹೊಡೆದು ಬಿಟ್ಟು ಅವ್ರಿಗೆ ತುಂಬ ಏಟುಗಳಾಗಿದೆ. ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದಾರೆ. ಇವಾಗ ನನಗೆ ನ್ಯಾಯ ಬೇಕು, ಇಲ್ಲ ಅಂದರೆ ನನಗೆ ಆಗಲ್ಲ ಸರ್, ನನಗೆ ನ್ಯಾಯನೇ ಬೇಕು. ನೀವು ಕೊಡಿಸಿ ನ್ಯಾಯ. ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ, ಅವ್ರು ಎಲ್ಲಿ ಹೊಡೆದಿದ್ದಾರೆ, ಯಾಕೆ ಹೊಡೆದಿದ್ದಾರೆ, ಹೆಂಗೆ ಹೊಡೆದಿದ್ದಾರೆ. ಮಕ್ಕಳ ವಿಷಯ ಸರ್. ಅವ್ರ ಮನೆಯಲ್ಲಿ ತಟ್ಟೆಯಲ್ಲಿ ನನ್ನ ಮಗ ಊಟ ಮಾಡಿದ್ದಾನೆ, ಅವ್ರ ಮನೆ ತಟ್ಟೆಯಲ್ಲಿ ನನ್ನ ಮಗ ಊಟ ಮಾಡಿದ್ದಾನೆ, ನನ್ನ ಮಗ ತಟ್ಟೆಯಲ್ಲಿ ಅವ್ರು ಊಟ ಮಾಡಿದ್ದಾನೆ. ಅವರು ಇಷ್ಟಿಷ್ಟು ಮಕ್ಕಳ ವಿಷಯಕ್ಕೆ ಇವರೆಲ್ಲ ಕುಡ್ಕೊಂಡು ಬಂದು ನಮ್ಮ ಮನೆಗೆ ನುಗ್ಗಿಬಿಟ್ಟು ನನ್ನ ಗಂಡಗೆ ಹೊಡೆಯೋ ಕೆಲಸ ಇವ್ರಿಗೇನಿತ್ತು ಸರ್. ಇವಾಗ ನಾವು ಕುಡ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ ಹತ್ರ ಜಗಳ ಮಾಡ್ಬೋದಲ್ಲಾಗಿತ್ತ ಸರ್. ನಾವು ಒಂದು ನಿಮಿಷನೂ ಅವ್ರ ಮನೆ ಹತ್ರ ಹೋಗಿಲ್ಲ ಸರ್. ನಾವು ಇಬ್ಬರು ಮಕ್ಳಿಗೂ ಇದು ಮಾಡಿದ್ದೀವಿ. ಆದರೆ ಇವ್ರು ತುಂಬ ಕೆಟ್ಟದ ಕೆಲಸ ಮಾಡಿದ್ದಾರೆ ಸರ್. ನನಗೆ ನ್ಯಾಯ ಕೊಡಿಸ್ಬೇಕಷ್ಟೇ. ಇವಾಗ ಬೇಕು ಅಂತ ಪ್ರೂಫ್ ಇದ್ದರೆ ಹಾಸ್ಪಿಟ್ಲಲ್ಲಿ ಹೋಗಿ, ನಡೀತಾನೂ ಇಲ್ಲ ಏನೂ ಇಲ್ಲ, ನೋಡಿ ನೀವೇ. ನಾವು ಇಲ್ಲೇ ಇರ್ತೀವಿ, ಅಲ್ಲಿ ನೋಡಿ. ಕೈಯಲ್ಲೆಲ್ಲ ಸರ್ ಒಂದು 4-5 ಜನ ಹಿಡ್ಕೊಂಡ್ಬಿಟ್ಟು ಇಲ್ಲಿ ಕಣ್ಣಿಗೆ, ಮೂಗಿಗೆ, ಬಾಯಿಗೆ ಎಲ್ಲ ಏಟಾಗ್ಬಿಟ್ಟಿದೆ. ಹೋಗಿ ನೋಡಿ. ಒಟ್ಟಾರೆ ಕ್ರಿಕೆಟ್ ಆಟದ ವೇಳೆ ಆರಂಭವಾದ ಯುವಕರ ನಡುವಿನ ಚಿಲ್ಲರೆ ಗಲಾಟೆ ಎರಡು ಕುಟುಂಬಗಳ ನಡುವಿನ ವೈಷಮ್ಯಕ್ಕೆ ಕಾರಣವಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿಸುವಂತಾಗಿದೆ. ಸದ್ಯ ಎರಡೂ ಕಡೆಯವರ ದೂರಿನ ಆಧಾರದ ಮೇಲೆ ಪೊಲೀಸರು ಸಮಾಲೋಚನೆ ನಡೆಸಿ ಬುದ್ಧಿವಾದ ಹೇಳಿ ವಾಪಸ್ಸು ಕಳುಹಿಸಿದ್ದಾರೆ. ತವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.